ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ಬ್ಲಾಗ್ಸ್. ಭಾಳ ದಿನ ಆದ್ಮೇಲೆ ಲಾಂಗ್ ವೀಡಿಯೋ ಶೂಟ್ ಮಾಡತ್ತೀನಿ. ಆಲ್ಮೋಸ್ಟ್ ಒಂದು ವೀಕ್ ಆಗ್ಯದ. ಇವತ್ತಿನ ಬ್ಲಾಗ್ನಾಗ ಏನಿಲ್ಲ, ನಾರ್ಮಲ್ ಜಿಮ್ಮಿಗೆ ಹೋಗ್ತೀನಿ. ಗೊಬ್ಬರ ಹಾಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದಾಗ ಮತ್ತು ಗೊಬ್ಬರ ಚಾರ್ಜಿಂಗ್ ಇಲ್ಲ, ಏನಿಲ್ಲ ಬೆಟ್ಟ. ಸೊ ಈಗ ಜಿಮ್ಮಿಗೆ ಹೋಗ್ತೀವಿ. ಅವಿನಾಶ್ ಅವ್ರ ಮನೆಗೆ ಹೋಗಿ ಅವನಿಗೆ ಕರ್ಕೊಂಡು ಜಿಮ್ಮಿಗೆ ಹೋಗ್ತೀನಿ. ಆಮೇಲೆ ಬಂದು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ನಿಮಗೆ ತೋರಿಸ್ತೀನಿ ಅಂತ ಒಂದು ಹೊಸದು ಪ್ಲೇಸ್ ಆಗ್ಯದ ಗುಲ್ಬರ್ಗನಾಗ. ಏನು ಪ್ಲೇಸ್ ಅಂದ್ರೆ ಆಫ್ ರೋಡ್ ಪ್ಯಾಚ್ ಆಗ್ಯದ. ಅಲ್ಲಿ ಹೋಗಿ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಮಾಡ್ತೀವಿ. ನಮ್ಮ ಸ್ಕೂಟಿ ಒಯ್ತೀವಿ, ಗೋಪುರ ಹಾಕೊಂಡು ಹೋಗ್ತೀನಿ. ಬರ್ರಿ ಸಿಗಮ್ಮ. ಅಡ್ಡ ಬಿ ಸೀದಾ ಬಿ ಉದ್ದ ಬಿ ಎಲ್ಲ. ಎಕ್ಸಸೈಸ್ ಅದೆಲ್ಲ ಮುಗಿಸ್ಕೊಂಡು ವರ್ಕೌಟ್ ಅದೆಲ್ಲ ಆಗ್ಯದ. ಇವತ್ತು ಲೆಗ್ ಇತ್ತು, ಲೆಗ್ ಡೇ ಹೊಡೆದೀವಿ. ಕ್ರಿಯೇಟಿನ್ ಡಬ್ಬಿ ತೋತೀವಿ. ಎಷ್ಟು ಹೊಲ್ಸ್ ಆಗ್ಯದ ನೋಡ್ರಿ. ಮ್ಯಾಲೆ ಜಾಗ ಚೇಂಜ್ ಮಾಡ್ಬೇಕು. ಮ್ಯಾಗ ಅಟ್ಟೆ ಹೊಲ್ಸ್ ಆಗ್ಯದ, ಒಳಗೆ ಏನು ಹೊಲ್ಸ್ ಆಗಿಲ್ಲ. ಸ್ವಲ್ಪ ಲೈಟ್ ಗರಮ್ ಅದ, ಜಾಸ್ತಿ ಗರಮ್ ಏನಿಲ್ಲ. ಸೊ ಸ್ನಾನ ಗಿನ್ನ ಊಟ ಗಿಟ ಎಲ್ಲ ಆಗ್ಯದ. ಈಗ ಗೋಪ್ರೋ ಸೆಟಪ್ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ನೋಡ್ರಿ ಗೋಪ್ರೋ ಸೆಟಪ್ ಹೆಂಗೆ ಮಾಡ್ತೀನಿ ಅಂತ. ನಿಮಗೆ ಹೇಳಿದಲ್ರಿ ಭಾಳ ಜುಗಾಡ್ಲಿಂಕ್ ಮಾಡಿನಂತ. ಇದು ಇಲ್ಲಾಂದ್ರೆ ನಿಮಗೆ ಗೋಪ್ರೋ ಕುಂದಿರ್ಸ್ಲಿಕ್ಕೆ ಬರಲ್ಲ. ಅಂದ್ರೆ ಗೋಪ್ರೋ ಕುಂದಿರ್ಸ್ಬೋದು, ಬಟ್ ಇದ್ರಾಗ ಬೇರೆ ಮೌಂಟ್ಸ್ನು ಬರ್ತದ. ಇದು ಮೈಕ್ ಹಿಂಗೆ ಕುಂದಿರ್ಸ್ಲಿಕ್ಕೆ ಬರಲ್ಲ. ಸೊ ಇದು ಗೋಪ್ರೋ ಇಲ್ಲಿ ಹಿಂಗೆ ಬರ್ತದೆ. ಇದು ಮೈಕ್ ಹಿಂಗೆ ಅಟ್ಯಾಚ್ ಆಗ್ತದೆ. ಸೊ ನಿಮಗೆ ಇದು ಏನು ಲೆಂತ್ ಕಾಣತ್ತದಲ್ಲ, ಇದು ಲೆಂತ್ ಈ ಸ್ಟ್ರ್ಯಾಪ್ಲಿಂದ ಪಾಸಿಬಲ್ ಅದ. ಮತ್ತು ಈ ಸ್ಟ್ರ್ಯಾಪ್ಲಿಂದ ಪಾಸಿಬಲ್ ಇಲ್ಲ. ಇದು ಹಿಂದೆ ನೋಡ್ರಿ, ಈಗ ಕಾಣತ್ತಲ್ಲ. ಹಾಂ, ಇದು ಒಳಗೆ ಇದಕ್ಕೇನಂತಾರೆ, ಇದು ಒಳಗೆ MCL ಹಚ್ಚಿ ಇದ್ರ ಒಳಗೆ ಏನೋ ಒಂದು ಹಿಂಗೆ ಸ್ಟೀಲ್ ಟೈಪ್ ಕೂಡಿಸಿ ಇದು ಮುಂದೆ ಬರ್ಲಕ್ಕೆ ಒಂದು ಜುಗಾಡ್ ಮಾಡಿ ನೋಡ್ರಿ. ಜುಗಾಡ್ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ಭೀ ಆವಾಜ್ ಕೇಳಿಸಲೋಗಿತ್ತು ಅಂದ್ರೆ ವಿಂಡ್ ನಾಯ್ಸ್ ಜಾಸ್ತಿ ಹೊಂಟಿತ್ತು. ಕರ್ ಹೊಂಟಿತ್ತು. ಅದಕ್ಕೆ ಏನು ಮಾಡೋದಂದ್ರೆ ಒಂದು ಸ್ಪಂಜ್ ಬಾಲ್ ಸಿಕ್ತು ನೋಡ್ರಿ, ಯೆಲ್ಲೋ ಕಲರ್, ಇಲ್ಲಿ ಹಾಕ್ಲತ್ತಿರ್ತೀನಿ. ಅದು ಕಟ್ ಮಾಡಿ ಇಲ್ಲಿ ಒಳಗೆ ಮೈಕ್ ಕಾಣಿಸ್ತದೆ ನೋಡ್ರಿ. ನಂತರ ಮೈಕ್ ಮೇಲೆ ಅದು ಕುಂದಿರಿಸಿ ಅದ್ರ ಸುತ್ತ ಬಟ್ಟೆ ಸುತ್ತೇನೆ. ಅವಾಗ ಒಂದು ವಾಯ್ಸ್ ಒಂದು ಲೆವೆಲಿಗೆ ಕ್ಲಿಯರ್ ಹೊಂಟದು. ಅಲ್ಲಿ ತನಕ ವಾಯ್ಸ್ ಕ್ಲಿಯರೇ ಬಂದಿಲ್ಲ. ಇಷ್ಟೆಲ್ಲ ಜುಗಾಡ್ ಮಾಡಿ ನೋಡ್ರಿ. ಇಷ್ಟೆಲ್ಲ ಜುಗಾಡ್ ಮಾಡೀನಿ. ಒಂದು ಕಡೆ ಇಟ್ಟಿನ ಹೆಲ್ಮೆಟ ಇಲ್ಲ ನೋಡ್ರಿ. ಇದು ಹರಿದೇ ಬೆಟ್ರ್. ಯಾರು ಹರಿದಾರೋ ಏನು, ಇವೆಲ್ಲ ಏನೇನು ಬಿದ್ದವು. ಇಷ್ಟೆಲ್ಲ ಹೆಡ್ಯಾಕ್ ಆಗ್ತದೆ ನೋಡ್ರಿ ಒಂದು ಗೋಪ್ರೋ ಸೆಟಪ್ ಮಾಡ್ಲಿಕ್ಕೆ. ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಲಕ್ಕೆ ನೀವು ಬರೇ ಆನ್ ದ ಗೋ ಮಾಡ್ತೀರಂದ್ರೆ ನಡೀತದೆ. ವಾಯ್ಸ್ ಕ್ಲಿಯರ್ ಕೇಳಿಸ್ಬೇಕಂದ್ರೆ ಇಷ್ಟೆಲ್ಲ ಸೆಟಪ್ ಅದ. ಇನ್ನೂ ಭಾಳಷ್ಟು ಜುಗಾಡವ, ಬಟ್ ನನಗರ ಇದೇ ಸೂಟೇಬಲ್ ಆಗ್ಯದ. ನನ್ನ ಹೆಲ್ಮೆಟಿಗೆ, ನನ್ನ ಗೋಪ್ರೋಗೆಲ್ಲ ಇದೇ ಕರೆಕ್ಟ್ ಆಗ್ಯಾವ. ಇವೆ ಮೌಂಟ್ಸ್ ಕರೆಕ್ಟ್ ಕುಂತಾವ. ಸೊ ಈಗ ಇದ್ರ ಮೇಲೆ ನಡ್ಸೋಣ. ಇನ್ನೂ ಎಷ್ಟು ದಿನ ನಡೀತದೆ, ಆಮೇಲೆ ಮತ್ತೆ ಏನಾರ ಬೇರೆದು ಯೋಚನೆ ಮಾಡಾಮಿ. ಸೊ ಈಗ ನಾವು ಹೊಂಟೇವಲ್ಲ ಆಫ್ ರೋಡ್ ಪ್ಯಾಚ, ಅದು ಫ್ರೀ ಆಫ್ ಕಾಸ್ಟ್ ಅದ ರೀ. ಮತ್ತು ಅದು ಯಾರು ಮಾಡ್ಸಾರಂದ್ರೆ ನಮ್ಮ ಕಲಬುರ್ಗಿ ಕಾರ್ಪೊರೇಷನ್ದವರೇ ಮಾಡ್ಸಾರ. ಫ್ರೀ ಆಫ್ ಕಾಸ್ಟ್ ಅದ. ನಿಮಗೆ ತೋರಿಸ್ತೀನಿ ಈಗ. ನೋಡ್ರಿ, ನೀವು ಭಾಳ ಎಂಜಾಯ್ ಮಾಡ್ತಿರೋದು ಆಫ್ ರೋಡ್ ಪ್ಯಾಚ್. ಮನೆಗೆ ಅದಕ್ಕೆ ಟೋಪಿ ಹಾಕೊಂಡಿನಿ ಅಂದ್ರೆ ರೊಕ್ಕ ಕೊಟ್ಟು ಖರೀದಿ ಮಾಡೀವಿ. ಹಾಕ್ಕೊಂಡೀನಿ ಇಲ್ಲರಿ, ಸುಮ್ ಜೋಕ್ ಮಾಡ್ತೀನಿ. ವೀಡಿಯೋನಾಗ ಚೆಂದ ಕಾಣಂತ ಹೇಳಿ ಟೋಪಿ ಹಾಕ್ಕೊಂಡಿನಿ. ಹೆಂಗೆ ಕಾಣತ್ತೋ ಟೋಪಿ ಹೇಳ್ರಿ, ನೈಕಿ ಬ್ರ್ಯಾಂಡಿಂದ ಅದ ನೋಡ್ರಿ. ಮತ್ತು ನೀವು ನಿಮ್ಮಲ್ಲಿ ಗಾಡಿ ಭೀ ಟೆಸ್ಟ್ ಮಾಡ್ಬೋದು, ನಿಮ್ಮ ಕಾರ್ ಭೀ ಟೆಸ್ಟ್ ಮಾಡ್ಬೋದು. ನಿಮ್ಮಲ್ಲಿ ಲಾರಿ ಇತ್ತಂದ್ರೆ ಲಾರಿ ಭೀ ಟೆಸ್ಟ್ ಮಾಡ್ಬೋದು. ಎಲ್ಲ ನಿಮ್ಮಲ್ಲಿ ಏನು ವೆಹಿಕಲ್ಸ್ ಅವ ಎಲ್ಲ ಟೆಸ್ಟ್ ಮಾಡ್ಬೋದು. ಮತ್ತು ಟೈಮಿಂಗ್ಸ್ನೂ ಇಲ್ಲ. ಈಗ ಹೋಗಬೇಕು, ಮಾರ್ನಿಂಗ್ ಹೋಗಬೇಕು, ನೈಟ್ ಹೋಗಬೇಕು, ನಿಮಗೆ ಮನ್ಸಿಗೆ ಬಂದಾಗ ಹೋಗ್ಬೋದು ಅಂತ ಆಫ್ ರೋಡ್ ಟೆಸ್ಟ್ ಮಾಡ್ಯಾರ. ನೀವು ಅನ್ಕೊಳತ್ತಿರ್ತೀರಿ ಗುಲ್ಬರ್ಗದಾಗ ಯಾರಪ್ಪ ಇಷ್ಟು ತಲೆ ಕೊಟ್ಟು ಒಂದು ಆಫ್ ರೋಡಿಗೆ ಒಂದು ಏನಂತಾರೆ ಫೋಕಸ್ ಮಾಡಿ ಆಫ್ ರೋಡಿಂಗ್ ಕೆಪಾಬಿಲಿಟೀಸ್ ಟೆಸ್ಟ್ ಮಾಡಿಸ್ಲಕ್ಕೆ, ಜನರಿಗೆ ಟೆಸ್ಟ್ ಮಾಡಿಸ್ಲಕ್ಕೆ ಇಷ್ಟು ಫೋಕಸ್ ಮಾಡಿ ಮಾಡ್ಯಾರಂತ ತೋರಿಸ್ತೀನಿ ನಿಮಗೆ. ಬರ್ರಿ.
ಗೋಪುರ ಹಾಕ್ಕೊಂಡಿವಿ, ಮೈಕ್ ಕನೆಕ್ಷನ್ ಎಲ್ಲ ಮಾಡೀನಿ. ಈಗ ಪ್ರವೀಣ್ ಅವ್ರ ಮನೆಗೆ ಹೋಗ್ತೀನಿ, ಪ್ರವೀಣ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಪ್ರವೀಣ್ ಅವ್ರ ಮನೆ ಬಲ್ಲಿ ನಿಂತು ಒಂದ್ಸಲಿ ಮೈಕ್ ಟೆಸ್ಟ್ ಮಾಡ್ತೀನಿ. ಇವ್ರಿಗೆ ರೋಡರ ಗಾಡಿ ಓಡಿಸ್ಲಕ್ಕಿಲ್ಲ, ಗಾಡಿ ನಿಂದ್ರಿಸ್ಲಕ್ಕ ರೋಡ್. ಓ, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಆಗ್ಯದ ನೋಡ್ರಿ ನಮ್ಮ ಮನೆ ಬಲ್ಲಿ. ಪ್ರವೀಣ್ ನೋಡ್ರಿ ಪಾಪ ಹೊರಗೆ ಕುಂತಾನ ವೇಟ್ ಮಾಡ್ಕೋತ. ಪ್ರವೀಣ್ ಇವತ್ತು ಎಲ್ಲಿಗೆ ಹೊಂಟಿ ಗೊತ್ತು? ಗುಲ್ಬರ್ಗನಾಗ ಒಂದು ಹೊಸದ ಆಫ್ ರೋಡ್ ಪ್ಯಾಚ್ ಆಗ್ಯದ. ಖರೆ ಭೀ ನೀನು ನೋಡೋದಂದ್ರೆ ಹುಚ್ಚಾಯ್ತಿ. ಟೆಸ್ಟ್ ಮಾಡಕ್ಕೆ ಹೊಂಟಿವಿ. ಇಲ್ಲಿ ಟಮ್ ಸಿಗಿ ಬಿದ್ದದೇನು ಹೆಲ್ಪ್ ಮಾಡೋದೇನು? ಸಿಗಿ ಹೆಂಗೆ ಬೀಳ್ತದೆ ಅದೇ ಅಲ್ಲತ್ತೀನಿ ನಾ ಭೀ. ರೋಡಿನ ನಡ್ಬರ್ಕ್ ಹಚ್ತಾರ, ಯಾಕಂದ್ರೆ ರೋಡ್ ಗಾಡಿ ನಡೆಸ್ಲಕ್ಕಲ್ಲ, ರೋಡ್ ಅದ ಗಾಡಿ ನಿಂದಿರ್ಸ್ಲಕ್ಕ. ಸೊ ಈಗ ಆಫ್ ರೋಡ್ ಟೆಸ್ಟ್ ಮಾಡ್ಲಕ್ಕ ನಮ್ಮ ಸ್ಕೂಟಿ ಒಯ್ಲತ್ತೀವಿ ಎಂಟಾರ್ಕ. ಯಾಕಂದ್ರೆ ನಮ್ಮಲ್ಲಿ ಇದೇ ಅದ, ಇದನ್ನು ಭಾರಿ ಅದ ರೀ ಆಫ್ ರೋಡ್ ಕೆಪಬಿಲಿಟಿ ಭಾಳ ಅದ ಇದ್ರ ಬಳಿ. ಸೊ ಅದು ಭಾಳ ದೂರ ಏನಿಲ್ಲ ನಮ್ಮ ಮನೇಲಿಂತ. ಅಂದ್ರೆ ನಮ್ಮ ಮನೆ ಅಂದ್ರೆ ಸಾಯಿ ಮಂದಿರ. ಸೊ ತೋರಿಸ್ತೀನಿ ಬತ್ತಾಡ್ರಿ, ಲೊಕೇಶನ್ ನಿಮಗೆ ಕರೆಕ್ಟಾಗಿ ಹೇಳ್ಬೇಕಲ್ಲ. ಅದ್ರ ಎಂಟ್ರಿ ಭೀ ಫ್ರೀ ಅದ, ಎಕ್ಸಿಟ್ ಭೀ ಫ್ರೀ ಅದ. ಮತ್ತು ನಿಮಗೆ ಅಲ್ಲಿ ಕೇಳಲ್ಲ ಯಾರು ಭೀ ನೀವು ಯಾಕೆ ಬಂದಿರಿ ಇಲ್ಲಿ. ಅಫ್ಕೋರ್ಸ್ ಅದು ಆಫ್ ರೋಡ್ ಟೆಸ್ಟ್ ಮಾಡೋಕ್ಕೆ ಹೋಗಿರ್ತೀರಿ, ಬಟ್ ನಿಮಗೆ ಯಾರೂ ಕೇಳೋರಿಲ್ಲ ಅಲ್ಲಿ. ಈಗ ಇವೆಲ್ಲ ಬರೀ ಮೆಟ್ರೋ ಸಿಟೀಸ್ನಾಗ ಅಷ್ಟೇ ಇರ್ತಾವೆ ನೋಡ್ರಿ ಆಫ್ ರೋಡ್ ಟೆಸ್ಟ್ ಮಾಡ್ಲಿಕ್ಕೆ ಪ್ಯಾಚಸ್ಗಳು. ನಮ್ಮ ಕಲಬುರಗಿನಾಗ ಭೀ ಆಗ್ಯಾವ. ಸೊ ಅದೊಂದು ಹೆಮ್ಮೆಯ ವಿಷಯ. ಸೊ ಈಗ ನಾವು ಒಂದು ಆಲ್ಮೋಸ್ಟ್ ಸಮೀಪ ಇದೀವಿ ಅಂತ ತಿಳ್ಕೊರಿ. ಯಾಕಂದ್ರೆ ಸ್ಟಾರ್ಟ್ ಆಗ್ಯದ ಆಲ್ರೆಡಿ ಆಫ್ ರೋಡ್ ಪ್ಯಾಚ. ನೀವು ಅನಿಸ್ಲತ್ತಿರ್ತಿರ್ಬೇಕು ಇದೇನು ಹೈವೇ ಅದ ಆಫ್ ರೋಡ್ ಪ್ಯಾಚ್ ಅಂತಲ್ಲತ್ತಿ. ಇಲ್ಲೇ ಅದ ನೋಡ್ರಿ ಟ್ವಿಸ್ಟ್. ಸೊ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಆಫ್ ರೋಡ್ ಪ್ಯಾಚ್. ಫಸ್ಟ್ ಇದು ನೋಡ್ರಿ, ಸೆಕೆಂಡ ಇದು ಇಲ್ಲಿ ನೋಡ್ರಿ. ನಾ ಹೇಳಿನಲ್ರಿ ಲಾರಿ, ನಿಂಬಲ್ಲಿ ಲಾರಿ ಇದ್ರ ಲಾರಿ, ಗಾಡಿ ಇದ್ರ ಗಾಡಿ ಎಲ್ಲ ಇಲ್ಲಿ ನೋಡ್ರಿ. ಈಗ ತ್ಯಾಗನ ಅಂದಾಗ ಆಫ್ ರೋಡ್ ಟೆಸ್ಟ್ ಚಾಲು ಐತೆ ನೋಡ್ರಿ. ಹಾಂ, ಇಲ್ಲಿ ಆಡ್ತಾಗ ನೋಡ್ರಿ ಲಾರಿ ಭೀ. ನೀವು ನಿಮ್ಮಲ್ಲಿ ಸ್ಕೂಲ್ ಬಸ್ ಇತ್ತಂದ್ರೆ ಸ್ಕೂಲ್ ಬಸ್ ಭೀ ತೊಗೊಂಬರ್ರಿ ನೀವು. ಸ್ಕೂಲ್ ಬಸ್ ಬಲ್ಲಿ ಅಂತನೂ ಅದು ಇಲ್ಲಿ ಆಟೋ ನಿಂದ್ರಿಸ್ಯಾರ. ಇವ್ರು ಆಟೋದು ಮೇ ಬಿ ಆಗಲ್ಲ, ಅದಕ್ಕೆ ಸರ್ವಿಸ್ ರೋಡೇ ಹೊಂಟಾರ. ಸರ್ವಿಸ್ ರೋಡೇನು ಅಷ್ಟು ಕಾಸು ಅದ ಅಂತ ತಿಳ್ಕೊಬೇಡ್ರಿ, ಸರ್ವಿಸ್ ರೋಡಿಂದು ಅದೇ ಹಾಲತ್ತ. ಸೊ ಅದು ಒಂದು ಆಫ್ ರೋಡ್, ಅದು ಸ್ವಲ್ಪ ಬಿಗಿನರ್ ಲೆವೆಲ್ ಇದ್ದವರಿಗೆ. ಈಗ ನೆಕ್ಸ್ಟ್ ಭಾಳ ಕಷ್ಟ ಇದ್ದಿದ್ದು ನೋಡ್ರಿ ಆಫ್ ರೋಡ್. ಹಾಂ, ಈಗ ಬಸ್ ದೋನಿಗೂ ಅಲ್ಲಿ ನೋಡ್ರಿ ಅದು ಟೆಸ್ಟ್ ಮಾಡೋಕೆ. ಈಗ ನೀವು ಇಲ್ಲಿ ರಾತ್ರಿ ಬಂದ್ರೆ ನಿಮಗೆ ಭಾಳ ಪ್ರಾಬ್ಲಮ್ ಆಯ್ತು. ನೀವು ಬಿಗಿನರ್ ಇದ್ರಿ ಅಂದ್ರೆ ಆಫ್ ರೋಡ್ ಒಳಗೆ. ಬಸ್ನವನಿಗೂ ಅಲ್ಲಿ ಪಾಪ ಬಸ್ನವ್ರು ರೋಡ್ ನಡ್ಬಾರ್ಕೆ ನಿಂದಿರ್ಸೋನು. ಅವನಿಗೆ ಪ್ಯಾನಿಕ್ ಅಟ್ಯಾಕ್ ಆಗ್ಯದ. ಅದು ಆಫ್ ರೋಡ್ ಟೆಸ್ಟ್ ನೋಡಿ ಪ್ಯಾನಿಕ್ ಅಟ್ಯಾಕ್ ಆಗ್ಯದ ಪಾಪ. ಅದಕ್ಕೆ ಅವ ಸೈಡಿಗೆ ನಿಂದಿರಿಸ್ಬಿಟ್ಟು ನನಗೆ ಗಾಡಿ ಓಡಿಸೋದಾಗಲ್ಲಂತ. ಸೊ ಎಕ್ಸ್ಟ್ರೀಮರ ಅದು ಫಸ್ಟಿಗೆ ತೋರಿಸ್ದಲ್ಲ, ಅದೇ ಅಷ್ಟು ಎಕ್ಸ್ಟ್ರೀಮ್ ಇತ್ತು. ಇದು ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಕೊಡ್ತಿರ್ತದೆ ಅವಾಗವಾಗ ನೀವು ಹೊಸಬ್ರು ಇದ್ರಂದ್ರೆ. ಗಾಳಿರ ಈಗ ನಂಬರ್ ಬಿಟ್ಟದ. ಸೊ ಈಗ ಮತ್ತೀಗ ಇಲ್ಲಿ ತನೂ ಚಂದ ಅದ ರೋಡ್. ಇಲ್ಲಿ ತನ ಅಂದ್ರೆ ಇಲ್ಲಿ ಒಂದು ಹಾಸ್ಪಿಟಲ್ ಅದ, ಹಾಸ್ಪಿಟಲ್ ತನೂ ಚಂದ ಅದ. ಹಾಂ, ಇದು ಮುಚ್ಚಾರ ನೋಡ್ರಿ. ಇದು ಸ್ವಲ್ಪ ಹಾಸ್ಪಿಟಲ್ ಅದ, ಸ್ವಲ್ಪ ರೆಪ್ಯುಟೇಷನ್ ಕರೆಕ್ಟ್ ಇರ್ಬೇಕಂತೇಳಿ ಮುಚ್ಚಾರ. ಹಾಂ, ಮತ್ತು ಇನ್ನೊಂದು ಬರ್ತದೆ ನೋಡ್ರಿ ಇಲ್ಲೊಂದು. ಹೇಳಿಲ್ರಿ ನಿಮಗೆ ಭಾಳ ಎಕ್ಸ್ಟ್ರೀಮ್ ಆಫ್ ರೋಡ್ ಅವ ಅಂತೇಳಿ. ಕಲಬುರಗಿ ಕಾರ್ಪೊರೇಷನ್ ಹಂಗೆ ಮಾಡಿಲ್ಲ. ಇಲ್ಲ ನೋಡ್ರಿ, ಇದು
ಮುಚ್ಚರಲ್ರಿ ಇದು ಇಟಂಗಿ ಹಾಕಿ ಇಲ್ಲೆಲ್ಲ ಸಿಮೆಂಟ್ ಹಾಕ್ಯಾರಲ್ಲ, ಇದು ಕಾರ್ಪೊರೇಷನ್ದವ್ರೇನು ಹಾಕಿಲ್ಲ ಬಂದು. ಇಲ್ಲಿ ಯಾರೋ ಇಬ್ಬರೇನು 3 ಮಂದಿ ಟೀಮ್ ಅದ, ಆ ಟೀಮ್ದವ್ರು ಸೇರಿ ಮಾಡ್ಯಾರ. ನಾರ್ಮಲ್ ಪೀಪಲೇ ಮಾಡ್ಯಾರ ಜನ. ಮೇ ಬಿ ಇಲ್ಲಿಂದ ಅವ್ರು ಡೈಲಿ ಓಡಾಡ್ತಾರೇನೋ, ಇಲ್ಲಿ ಭೀ ಮಾಡ್ಲತ್ತಾರ ನೋಡ್ರಿ. ಈಗ ಅಣ್ಣ ಕಾರ್ಪೊರೇಷನ್ದವ್ರ ನೀವು? ಕಾರ್ಪೊರೇಷನ್ದವರು ನಾರ್ಮಲಾ ವಾಲಂಟಿಯರ್ಸಾ? ನೋಡ್ರಿ ನಾ ಭೀ ಅದೇ ತೋರಿಸ್ಲಿಕ್ಕೆ ಬಂದಿನಣ್ಣ. ನೋಡ್ರಿ ವಾಲಂಟಿಯರ್ಸಾಗಿ ಮಾಡತ್ತಾರ. ಹಾಂ ಅಣ್ಣ, ಪ್ರಜ್ವಲ್ ವ್ಲಾಗ್ಸ್ ಅಂತದ ಅಣ್ಣ, ಪ್ರಜ್ವಲ್ ವ್ಲಾಗ್ಸ್. ಹಾಂ ಶಾಂತ ಹಾಸ್ಪಿಟಲ್ ಬಂದು ಹಾಂ ಅಣ್ಣ, ಅದೇ ಅದು ನೋಡೇ ಬಂದಣ್ಣ. ಈಗ ಅದ್ರ ಸಲ ಎವ್ರಿ ಸ್ಯಾಟರ್ಡೆ ಸಂಡೇ ಏನದ ಅಂತಂದ್ರೆ ಎಲ್ಲೆಲ್ಲಿ ಈ ಟೈಪ್ ಪಾತ್ರೋತ್ಸವ ವಾಲಂಟಿಯರ್ ಆಗಿ ನಾವು ಬಾಯ್ಸ್ ಎಲ್ಲ ಮಾಡೋದು. ನಿಮ್ಮ ಹೆಸರು ಅಣ್ಣ? ಕಾರ್ತಿಕ್ ಮಾದೇಶಿ ಅಂತ. ಕಾರ್ತಿಕ್. ಹಾಂ ಅಮರ್. ಇನ್ನೇನದ ಅಣ್ಣ, ಆಬ್ವಿಯಸ್ಲಿ ಇಲ್ಲ ನಮ್ದು ಭೀ ದೊಡ್ಡ ದೊಡ್ಡ ಗಾಡಿ ಓಡಾಡ್ತೀವಿ, ನಿಂತಿರ್ತೀವಿ. ಇಲ್ಲೇ ಎದ್ರೆ ಹೈಕೋರ್ಟ್ ಅದ ಅಣ್ಣ. ಜರ್ಗ ಮಿಸ್ ಆಗಿಬಿಡ್ತಾವೆ. ಕಲ್ತಾವ ರೀಸೆಂಟ್ಲಿ ಇದೇ ರೋಡ್ ಮೇಲೆ ನಮ್ಮ ಫ್ರೆಂಡ್ ಇಟ್ಕೊಂಡು ಹಾಂ ಹಾಂ. ಸೊ ನಮ್ಮ ಕೈದಾಗ ಎಷ್ಟು ನಮ್ಮ ಕೈಯಾಗ ಎಷ್ಟು ಆಗ್ತದೆ? ಇದೇನು ನಾವೇನು ಮಾಡೋದೇನು ಟೆಂಪರರಿ ಅಲ್ಲ, ಬಟ್ ಅಟ್ಲೀಸ್ಟ್ ಏನದ ಅಂತಾರೆ ಅಲ್ಲಿ ಸರ್ಕಾರ ಇದು ನಮ್ದೊಂದು ಹೋರಾಟ ಸರ್ಕಾರ ವಿರುದ್ಧ. ಈ ಟೈಪ್ ಒಂದು ಸೈಲೆಂಟ್ ಹೋರಾಟ ಅಂತ ತಿಳ್ಕೊರಿ. ನಮ್ಮ ಕೆಲಸ ಏನದ ನಾವು ಮಾಡ್ತೀವಿ. ಕಾರ್ಪೊರೇಷನ್ ನೀವು ಕಂಪ್ಲೇಂಟ್ ಮಾಡಿರಣ್ಣ? ಏನಂತಾರೆ ನೋಡ್ರಿ ಹೆಂಗದ ಅಂತಂದ್ರೆ ಹೋಗಿ ನಮ್ಮ ಗ್ರೀವಿಯನ್ಸ್ ತೊಗೊಂಡಿಸಿಂದ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ಬರ್ತದ. ಅವ್ರಿಗೆ ಬರ್ಬೇಕು ಜನಗ ಸಮಸ್ಯೆ ಏನು ಹಿಡಿಲ್ಲ. ಹಿಂಗೆ ಏನದ ಅಂತಂದ್ರೆ ಹೈಕೋರ್ಟ್ ಎದುರಿನ ರೋಡ್ ಅದ ಅಣ್ಣ, ದೊಡ್ಡ ರೋಡ್ ಅದ ಕಲಬುರ್ಗಿ. ಹೌದಣ್ಣ. ಶೂಟ್ ಅವ್ರಿಲ್ಲ ನಾನು ಹೈಕೋರ್ಟ್ ಅಡ್ವೊಕೇಟ್ ಇದ್ದೀನಿ ಅಂತ ತಿಳ್ಕೊ. ಹಾಂ ಹಾಂ. ಏನದ ನಮಗೆ ನಾಚಿಕೆ ಹೊಂಟದ್ದು ರೋಡಿನ ಮೇಲೆ ಬರ್ಬೇಕಂತದ. ಅದ್ರ ಸಲ ನಾವೇ ವಾಲಂಟಿಯರ್ ಮಾಡೋದು ಅಂತ. ಗ್ರೇಟ್ ನೋಡ್ರಿ. ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಹೆಂಗದ ನಾವು ಹೋಗಿ ನಮಗೆ ಹಿಂಗೆ ತೊಂದರೆ ಆಗ್ಲತ್ತ ಅಂತ ಇದು ಕೇಳೋದು ಕರ್ತವ್ಯ ನಮ್ದಲ್ಲ. ಹೌದೌದಣ್ಣ, ಅದು ಅವ್ರದ್ದು ಕರ್ತವ್ಯ. ತಿಳ್ಕೊಂಡು ಮಾಡ್ಬೇಕಣ್ಣ. ನೋಡ್ರಿ ವಾಲಂಟಿಯರ್ ಆಗಿ ಮಾಡತ್ತಾರ. ನಾನು ನಿಮ್ಗೆ ಅಲ್ಲಿ ಸ್ಟಾರ್ಟಿಂಗ್ನಾಗ ಹೇಳಿದಲ್ಲ, ಇದನ್ನು ವಾಲಂಟಿಯರ್ ಆಗೇ ಮಾಡತ್ತೀರ ಅಂಥೇಳಿ. ಈಗ ಆಲ್ರೆಡಿ ಇಲ್ಲಿ ನಡೆಸಿರಿ ನೋಡ್ರಿ ಕೆಲಸ. ನಮ್ಮ ಲಕ್ಕಿಗೆ ಇವ್ರು ಸಿಕ್ಕರು. ಅಣ್ಣ ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಏನಿದ್ರು ಹೇಳ್ರಿ. ಇನ್ಸ್ಟಾಗ್ರಾಮ್ ಪೇಜ್ ಅಣ್ಣ ಅವ್ರದ್ದು ಅಡ್ವೊಕೇಟ್ ಕಾರ್ತಿಕ್ ಮಾದೇಶಿ ಅಂತದ. ಹಾಂ ಹಾಂ ಹಾಂ. ಅದ್ರ ಮೇಲೆ ಎಲ್ಲ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತೀವಿ. ಅವರು ಇದ್ರ ಮೇಲೆ ಏನದ ಅಣ್ಣ? ಅಡ್ವೊಕೇಟ್ ಕಾರ್ತಿಕ್ ಮಾದೇಶ್. ಅಡ್ವೊಕೇಟ್ ಕಾರ್ತಿಕ್ ಮಹೇಶ್ ಅಂತ. ಸೊ ಇವ್ರದ್ದು ಇದೆ ನೋಡ್ರಿ ಪೇಜ್, ವಾಲಂಟಿಯರ್ ಆಗಿ ಮಾಡತ್ತಾರ. ಇವ್ರಿಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಕೈಲಾದಷ್ಟು ಬಂದು ಸಪೋರ್ಟ್ ಮಾಡಿರಿ. ಇಲ್ಲಿನ ಏರಿಯಾದವ್ರ ಏನೂ ಮಾಡಲ್ಲ. ರೈಟ್ ಅಣ್ಣ, ರೈಟ್ ಹೋಗ್ಬರ್ತೀನಿ ಅಣ್ಣ. ಏನೇನದಂದ್ರೆ ಒಂದು ಸ್ವಲ್ಪ ಎಲ್ಲ ಅವೇರ್ ಮಾಡ್ರಿ. ಯಾಕಂತಂದ್ರೆ ಅಲ್ಲಿ ಮುಂದೆ ಇವತ್ತು ಹೇಳಂದ್ರೆ ಅದೇ ಮಾಡ್ಬೇಕಂದ್ರೆ ಎಲ್ಲಿ ಕಲಬುರ್ಗಿ ಗ್ಯಾರೇಜ್ ಅಪೋಸಿಟ್. ಅದು ಕಲಬುರ್ಗಿ ಗ್ಯಾರೇಜ್ ಇಲ್ಲ ಅಣ್ಣ, ಭಾಳ ದಿವ್ಸಲಿಂದ ಅದು. ಹೌದೌದು. ನಾವು ಹೆಂಗದ ರೀ ಮಾಡ್ಬೇಕಂದ್ರೆ ಹೆಂಗಾಯ್ತು ಮ್ಯಾನುವಲ್ ಕೆಲಸ ಅಲ್ಲ, JCB ಕೆಲಸ. ಹೌದಣ್ಣ ಹೌದು. ಈಗ ನಾ ಏನಲ್ಲತ್ತೀನಿ ಏನಂತಾರೆ 1000 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟು ಕೆಲಸ ದೊಡ್ಡ ಮಾತಿಲ್ಲ. ನಾವೇ ಖರ್ಚು ಮಾಡೋಣ ನಮ್ಮ ಕೈಯಲ್ಲಿ. ಇದು ನಮ್ದು ಇದು ಅದ. ನಿಮ್ಮ ಕೈಯಾಗ ಎಷ್ಟು ಅದ ಅಷ್ಟು ಮಾಡತ್ತಿರಲ್ಲ ಅಣ್ಣ. ನಿಮ್ಮ ಕೈಯಾಗ ಎಷ್ಟು ಆಲತ್ತ ಅಷ್ಟು ಮಾಡತ್ತಿರಲ್ಲ. ಹಾಂ ಅಲ್ಲಿ ಮಾಡಿದ್ವಿ ಅಣ್ಣ, ಆಲ್ಮೋಸ್ಟ್ ಎಷ್ಟೊತ್ತು ಅಷ್ಟು ಹೊಡಿಲಿಕ್ಕೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಅದು ಇಲ್ಲ ಅಣ್ಣ, ಹಿಂಗೆ ಪೂರ ಒಳಗೆ ಹೋಗ್ಯದ ಅದು. ಹೆಂಗದ ಡಂಬರ್ ಫುಲ್ ಮೆತ್ಕೊಂಡ್ಬಿಟ್ಟದ. ಹಾಂ ಮಾಡಿ ಬರಂಗ ಆಲ್ಮೋಸ್ಟ್ ಎಷ್ಟೊತ್ತು ಅಷ್ಟು ಹೊಡೆದೇವು ನಾವು. ಎನರ್ಜಿ ಡ್ರೈನ್ ಆಯ್ತು ಅಂತೇಳಿ ಮತ್ತೇನಾದ್ರು ಅಟ್ಲೀಸ್ಟ್ ಏನಾದ್ರು ಮಾಡಂಗ. ಹೌದು. ಅದ್ರ ಸಲುವಾಗಿ ಸುಮ್ಮ ಅಟ್ಲೀಸ್ಟ್ ಇದುವರೆ ಮಾಡೋ ನಾಳೆ ಏನಂದ್ರೆ ಅದು ಭಾಳ ಆಗ್ತದ, ಮಟೀರಿಯಲ್ ಜಾಸ್ತಿ ಬೇಕು. ಹೌದೌದು. ಆಯ್ತು ಅಣ್ಣ, ಒಳ್ಳೆ ಕೆಲಸ ಮಾಡತ್ತೀರಿ. ರೈಟ್ ಅಣ್ಣ. ಬ್ರೋ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ರೈಟ್. ನೋಡ್ರಿ ಹಿಂಗೆ ವಾಲಂಟಿಯರ್ ಆಗಿ ಕೆಲಸ ಮಾಡತ್ತಾರ. ನಿಮಗೆ ಅವ್ರ ID ಮೆನ್ಷನ್ ಮಾಡಿರ್ತೀನಂತ. ಗೋಪುರವನಿಗೆ ತೋರಿಸ್ತೀನಿ, ಬಟ್ ಕಂಡದೇನಿಲ್ಲ ಗೊತ್ತಿಲ್ಲ. ನಿಮ್ಗೆ ಅವ್ರ ID ಮೆನ್ಷನ್ ಮಾಡ್ತೀನಿ, ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಅವ್ರು ಮೇ ಬಿ ಕಾರ್ಪೊರೇಷನಿಗೆ ಕಂಪ್ಲೇಂಟ್ ಮಾಡ್ಯಾರ ಭಾಳ ಸಲ, ಬಟ್ ವ್ಯರ್ಥ ಅಂತ ಹೇಳತ್ತಾರ. ಅವರೊಬ್ಬರು ಅಡ್ವೊಕೇಟ್ ಆಗಿ ವಾಲಂಟಿಯರ್ ಆಗಿ 4 ಜನ ಸೇರಿ ಮಾಡ್ಲತ್ತಾರ. ಸೊ ಅಂಥವ್ರಿಗೆ ಒಂದು ಸಲ್ಯೂಟ. ನಾ ಮೊದಲೇ ಅವ್ರದ್ದು ಪೇಜ್ ನೋಡೇ ಈ ರೋಡಿಗೆ ಬಂದಿದ್ದು. ನನಗೆ ನಾ ಈ ಕಡೆ ಜಾಸ್ತಿ ತಿರುಗಾಡೋದು ಆ ಕಡೆ ರಾಮ ಮಂದಿರ ಸೈಡೇ.
ನನಗೆ ಬಲ್ಲಿ ಕಲಬುರ್ಗಿ ಗ್ಯಾರೇಜ್ ಬಲ್ಲಿ ಆಗಿದ್ದಾರ ಗೊತ್ತಿತ್ತು, ಯಾಕಂದ್ರೆ ನಾನು ಅಲ್ಲಿ ಭಾಳ ತಿರುಗಾಡ್ತಿದ್ದೆ, ಗೊತ್ತಿತ್ತು ನನಗೆ. ಸೊ ನಮ್ಮ ಕಲಬುರ್ಗಿಗೆ ಹೈವೇ ಮಾಡ್ಯಾರ, ಬಟ್ ಮೇಂಟೈನ್ ಮಾಡೋದಾಗಲ್ಲ ಹೋಗ್ಯದ. ಕಲಬುರ್ಗಿ ಗ್ಯಾರೇಜ್ ಬಲ್ಲಿ ಏನಾಗ್ಯದಲ್ಲ ರೀ, ಅದು ಆಗಿ ಆಲ್ಮೋಸ್ಟ್ 2 years ಆಯಿತು. ನ್ಯೂ ಇಯರ್ ದಿನ ನಾನೇ ಬಿದ್ದಿದ್ದಲ್ಲಿ, ನಮ್ಮ ಫ್ರೆಂಡ. ಸೊ ಅವಾಗ ನಮ್ಮ ಫ್ರೆಂಡ್ ಮರುದಿನ ಕಂಪ್ಲೇಂಟ್ ಮಾಡಿನು. ನಮ್ಮ ಫ್ರೆಂಡ್ನು ಅವತ್ತು ಎಷ್ಟಾಯ್ತು ಅವ್ನ ಕೈಲಿ ಅಷ್ಟು ಅವ್ನ ಫ್ರೆಂಡ್ಸ್ ಸೇರೆಲ್ಲ ಒಂದೇನೋ ಮರೂಮ್ ಟೈಪ್ ಅದೆಲ್ಲ ಹಾಕಿದ್ರು. ಬಟ್ ಅದು ನಾವು ಎಷ್ಟು ಮ್ಯಾನ್ ಪವರ್ಲಿಂದ ಟೆಸ್ಟ್ ಮಾಡಿದ್ರೆ ಭೀ ಮಷಿನ್ಸ್ಲಿಂತ ಏನು ಆಗ್ತದ ಅದು ಅಷ್ಟು ಆಗಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಆಗಲ್ಲ. ಕಲಬುರ್ಗಿ ಕಾರ್ಪೊರೇಷನ್ ಏನು ಮಾಡತ್ತದ ಏನೋ 2 ವರ್ಷದಿಂದ ಗೊತ್ತಿಲ್ಲ. ರೋಡರ ಬಿಡ್ರಿ, ರೋಡ್ನಾಗ ಕ್ವಾಲಿಟಿ ಇಲ್ಲ, ಅದು ಎಲ್ಲ ಅದು ಹೋಲ್ ಇಂಡಿಯಾನಾಗೆ ಅದು ಭಾಳ ಪ್ರಾಬ್ಲಮ್ ಅದ. ಬಟ್ ಅಟ್ಲೀಸ್ಟ್ ಅದಕ್ಕೆ ರಿಪೇರ ಮಾಡ್ಬೇಕು ರೀ ಬಂದು. ಮತ್ತು ಇಲ್ಲೆಲ್ಲ ಹೆವಿ ಗಾಡಿಗಳೇ ಓಡಾಡ್ತಾವೆ, ಸಿಮೆಂಟಿನ ಗಾಡಿಗಳು, ಲಾರಿಗಳು, ಸ್ಕೂಲ್ ಬಸ್ಸಸ್. ಏನು ಮಾಡ್ತಾರೋ ಏನು ಬಿಡ್ತಾರೋ. ಸೊ ಇದು ಒಂದು ರೀಲ್ ಮಾಡಿ ಬಿಡ್ತೀನಿ, ಎಷ್ಟಾಯ್ತೋ ಶೇರ್ ಮಾಡಿರಿ, ಲೈಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಏನು ಕಮೆಂಟ್ ಮಾಡಬೇಡ್ರಿ, ಶೇರ್ ಮಾಡಿರಿ. ಕಲಬುರ್ಗಿ ಕಾರ್ಪೊರೇಷನಿಗೆ ಮುಟ್ಬೇಕು ನೋಡಿ. ಇಲ್ಲಿ ತಂದು ಈಗ ಕಸ ತಂದು ಇಲ್ಲಿ ರೋಡಿನ ಮೇಲೆ ಬೇಕಾಟೋದು, ಇಲ್ಲೇ ಸುಡೋದು. ಸೊ ಅವ್ರು ನೋಡ್ರಿ ಎಲ್ಲ ಸ್ಯಾಟರ್ಡೇ ಹೋಗಿ ಒಂದೊಂದು ತೆಗೆ ಮುಚ್ಲತ್ತಾರಂತ ಈ ರೋಡಿಗೆ, ಎಲ್ಲ ಸ್ಯಾಟರ್ಡೇಸ್. ಗ್ರೇಟ್ ಅಲ್ರಿ. ನಾವು ಬರೋ ವೀಡಿಯೋ ಮಾಡ್ಲಿಕ್ಕೆ ಹೊಂಟೀನಿ, ಬಟ್ ಅಂಥವ್ರು ಒಬ್ಬರು ಸಿಕ್ಕರು, ಏನೋ ಒಂದು ಮೋಟಿವೇಶನ್ ನೋಡ್ರಿ. ನಾವು ಬಂದಿದ್ದ ಟೈಮ್ನಾಗ ಕರೆಕ್ಟ್ ಆಯಿತು. ನಾವೇ ಏನಲ್ಲಿ ಕಂಕಾರ ಮುರುಮ ಹಾಕಿ ಹೋಲಕ್ಕೆ ಮಾಡಿದ್ದಿಲ್ಲ, ಬರೀ ಒಂದು ಅವೇರ್ನೆಸ್ ವೀಡಿಯೋ ಮಾಡ್ಬೇಕಂತ ಹೇಳಿ ಮಾಡಿದ್ದ. ಬಟ್ ಅವರು ಅವೇರ್ನೆಸ್ ವೀಡಿಯೋಸ್ ಜೊತೆಗೆ ಕಂಕರ ಮರುಮದು ಎಲ್ಲನೂ ಹಾಕ್ಲತ್ತಾರ, ಸಿಮೆಂಟ್ ಖರ್ಚು ಮಾಡತ್ತಾರ. ಯಾರು ಖರ್ಚು ಮಾಡ್ತಾರೆ ರೀ? ಮನೆಗೊಂದು ಗಿಲವ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವತ್ತಿನ ನಾಳೆ. ಅಂಥದ್ರಾಗ ಅವರು ರೋಡಿಗೆ ಸಿಮೆಂಟ್ ಹಾಕಿ ಕಂಕರ್ ಹಾಕಿ ಮಾಡತ್ತಾರ. ಸೊ ನಿಮಗೆ ಆಫ್ ರೋಡ್ ಪ್ಯಾಚ್ ಇಷ್ಟ ಆಗಿದ್ರೆ ಕಾರ್ಪೊರೇಷನ್ದವ್ರಿಗೆ ಟ್ಯಾಗ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಕಾರ್ಪೊರೇಷನ್ದವ್ರಿಗೆ ಟ್ಯಾಗ್ ಮಾಡಿರಿ. ಒಟ್ನಾಗ ಅವರಿಗೆ ಸ್ವಲ್ಪ ಬುದ್ಧಿ ಕಲಿಸ್ರಿ. ಯಾರ್ಯಾರೋ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಣ್ಣ ಬಿಗ್ ಫ್ಯಾನ್ ಅನ್ನೋ ಬದಲಿ ಕಾರ್ಪೊರೇಷನ್ದವ್ರ ಬಲ್ಲಿ ಹೋಗಿ ಅವ್ರು ಇನ್ಸ್ಟಾ ಪೇಜಸ್ ಇರ್ತಾವ್ರಿ, ಇಲ್ಲ ಕಲಬುರ್ಗಿ ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿರಿ. ಯಾರ್ಯಾರಿಗೂ ಎದಕ್ಕೂ ಅರೆಸ್ಟ್ ಮಾಡ್ತಾರಂತ ರೀಲ್ಸ್ ಬಿಡ್ತಾರೆ ದೊಡ್ಡ ದೊಡ್ಡ. ಇಂಥದಕ್ಕೆ ಮಾಡಣ್ರಿ, ನಾವು ಮೆಚ್ಚಮಂತ. ಸೊ ಈಗ ಪ್ರಯಾಣಕ್ಕೆ ಬಿಡ್ತೀನಿ ಮನೆಗೆ. ಪ್ರಯಾಣಕ್ಕೆ ಮನೆಗೆ ಬಿಟ್ಟು ನಾವೇ ಮನೆಗೆ ಹೋಗ್ತೇನೆ. ನೋಡಿದ್ರಲ್ರಿ ನಮ್ಮ ಕಲಬುರ್ಗಿ ಹೈವೇ ಹಾಲತ್ಗಳು. ಸೊ ಹೈವೇರ ಅನ್ಬೇಕಾ ಏನಿಲ್ಲ ಗೊತ್ತಿಲ್ಲ, ಅಷ್ಟು ವರ್ಸ್ಟ್ ಆಗಿಬಿಟ್ಟದ ಕಂಡೀಷನ್. ನೈಟ್ ಟೈಮ್ ಹೋದ್ರೆ ನಿಮ್ಗೆ ಕಾಣಲ್ಲೇ ಅಲ್ಲಿ ಏನಾಗ್ಯದ ಏನಿಲ್ಲ ಅಂಥೇಳಿ. ಒಂದು ಬ್ಯಾರಿಕೇಡ್ ಹಚ್ಬಿಟ್ಟಾರೆ, ಬ್ಯಾರಿಕೇಡ್ ಬದಲಿ ರೋಡೇ ರಿಪೇರ್ ಮಾಡಿದ್ರೆ ಚಂದ ಆಗ್ತೈತಲ್ಲ. ನಾನು ಏನು ಹಿಂಗೆ ಅವೇರ್ನೆಸ್ ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ. ಅವೇರ್ನೆಸ್ ವೀಡಿಯೋ ಮಾಡೋಕ್ಕೆ ಹೋದಾಗೆ ಅವ್ರು ವಾಲಂಟಿಯರ್ ಸಿಕ್ಕರು. ಸೊ ಅದರೊಳಗೆ ಒಬ್ಬರು ಅಡ್ವೊಕೇಟ್ ಇದ್ರು ಅಂತ, ಮಹೇಶ್ ಅಂತೇಳಿ ಅವ್ರ ಹೆಸರು. ಮೊದಲು ಶಾಂತ ಹಾಸ್ಪಿಟಲ್ ಎದರ ಮಾಡಿಬಿಟ್ಟಿರೋ ಅವರು ವೀಡಿಯೋ ನಾನು ನೋಡಿ ಬಿಟ್ಟಿದ್ದೆ ಅಷ್ಟೇ. ಸೊ ಅವನ ರೋಡಿಗೆ ತಿರುಗಾಡಲ್ಲ, ನನಗೆ ಗೊತ್ತಿದ್ದಿಲ್ಲ ಅಷ್ಟು. ಮೊನ್ನೆ ಆ ರೋಡಿಗೆ ನಾ ಯಾರಿಗೂ ಬಿಡ್ಲಿಕ್ಕೆ ಹೋಗಿದ್ದ, ಅವಾಗ ನೋಡ್ದೆ. ಭಾಳ ವರ್ಷ ಆಯ್ತು ನಾ ಇದ್ರ ಒಂದು ವೀಡಿಯೋ ಮಾಡಿ ಹಾಕ್ಬೇಕಂತ ಹೇಳಿ ಕಲಬುರ್ಗಿ ಕಾರ್ಪೊರೇಷನ್ದವ್ರಿಗೆ ಮುಟ್ಟಿಸ್ಬೇಕಂತ ಹೇಳಿ ಇನ್ನೂ ಒಂದು ಅವೇರ್ನೆಸ್ ವೀಡಿಯೋ ಮಾಡ್ಲಿಕ್ಕೆ ಹೋಗಿದ್ದ. ಬಟ್ ಅವ್ರು ವಾಲಂಟಿಯರಾಗಿ ಆಲ್ರೆಡಿ ಮಾಡ್ಲತ್ತಿದ್ರು. ಸೊ ಅವ್ರಿಗೆ ಒಂದು ದೊಡ್ಡ ಸಲ್ಯೂಟ್. ಅವ್ರನ್ನೂ ಸ್ಟಾರ್ಟ್ ಮಾಡಿದ್ದು ಅದಕ್ಕಂದ್ರೆ ಅವ್ರ ಫ್ರೆಂಡ್ ಯಾರೋ ಒಬ್ಬ ನೈಟ್ ಟೈಮ್ ಹೋಗಾಗ ಬಿಚ್ಚ ಹತ್ತಾನಂತ. ಸೊ ನೋಡ್ರಿ, ಈಗ ಒಂದು ಜೀವನೇ ಹೋಯ್ತು ರೋಡ್ ಕಾಲಾಗ. 2 ವರ್ಷದಿಂದ ಅದು ರೋಡ್ ಮಾಡೋಕ್ಕೆ ತಯಾರಿಲ್ಲ. ಅದು ಮತ್ತೇನು ಯಾವ್ದಾರ ಕಾಲ್ನ್ಯಾಗಿಲ್ರಿ, ಮೇನ್ ಹೈವೇ ಅದ, ಹೈಕೋರ್ಟ್ ಎದುರದ ರೋಡ್. ಹೈಕೋರ್ಟ್ ಎದುರು ಇದ್ದಿದ್ದು ರೋಡೇ ರಿಪೇರಿ ಮಾಡೋಕ್ಕಾಗಲ್ಲ ನಮ್ಮ ಕಲಬುರ್ಗಿ ಕಾರ್ಪೊರೇಷನ್ಲಿಂದ. ಏನು ಹೇಳ್ತೀರಿ? ಇದು ಆದಷ್ಟು ಕಲಬುರ್ಗಿ ಕಾರ್ಪೊರೇಷನಿಗೆ ಮುಟ್ಟಂಗೆ ಮಾಡ್ತೀನಿ. ಸಾಧ್ಯ ಆದರೂ ಬೂಸ್ಟ್ ಮಾಡ್ತೀನಿ ಪೋಸ್ಟ ಇನ್ಸ್ಟಾ ಒಳಗೆ. ನೋಡೋಣ ಎಷ್ಟು ದಿನದಾಗ ಆ್ಯಕ್ಷನ್ ತೊಗೋತಾರೆ. ಇವತ್ತಿನ ವೀಡಿಯೋನೇ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ವೀಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.